ನೋಡಿ, ಬಹಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೆ ಹೇಳಿದ್ರು, ಏನು ನೀವು ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ, ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ಅವರು ತಂದಿದ್ದೇವೆ, ಹಲವಾರು ನಾಯಕರು ಅದಕ್ಕೆ ಸಹಕಾರ ನೀಡಿದ್ದಾರೆ, ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ ಅಂತ. ಅವಾಗಿನ ಸಂದರ್ಭದಲ್ಲಿ ಇಲ್ಲ, ನೀವು ಇನ್ನ ಮುಂದೂಡಿ, ಈಗ MP ಎಲೆಕ್ಷನ್ ಇದೆ, MP ಎಲೆಕ್ಷನ್ ಆದ್ಮೇಲೆ ನೋಡೋಣ ಅಂತ. ಅದಾದ್ಮೇಲೆ ಬೈ ಎಲೆಕ್ಷನ್ ಕೂಡ ಬಂತು. ಸೊ ಆದ್ರಿಂದ ಅದನ್ನ ಯಾರು ನಮ್ಮ DCM ಸಾಹೇಬ್ರು ಯಾವುದೋ ಕುರ್ಚಿಗೆ ಅಂಟ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂಟ್ಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಇಬ್ರು ಕೂಡ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ ಅದಕ್ಕೆ ನಾವು ತಲೆ ಬಾಗ್ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದ್ರಲ್ಲಿ ಗೊಂದಲ ಏನಿದೆ? ಈಗ ನಾನು ಹೌದು, ಅದು ಈಗ ಬಹಳ ಸ್ಪಷ್ಟವಾಗಿ ಅದು DCM ಅವರೇ ಹೇಳಿದಾರಲ್ವಾ, ಸಾಕಷ್ಟು ಒತ್ತಡ ಇದೆ, ಬೆಂಗಳೂರಿನ ಜವಾಬ್ದಾರಿ ಇದೆ, ಇರಿಗೇಷನ್ ಖಾತೆ ನಮಗಿದೆ, ಅವರೇ ಹೇಳಿದ್ದಾರೆ. ಹೈಕಮಾಂಡ್ ಯಾವಾಗ ಏನ್ ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ, ಇಬ್ರು ಸಿದ್ಧರಾಗಿದ್ದಾರೆ. ಸೊ ಗೊಂದಲ ಎಲ್ಲಿದೆ ಇದರಲ್ಲಿ? ಮೊದಲನೇದು ಸರ್, ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಅದು ಜಾತಿ ಗಣತಿ ವರದಿ ಅಲ್ಲ, ಅದು ಸೋಶಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿಗೆ ಅಂದ್ರೆ ಸೆನ್ಸಸ್ಗೆ ಮತ್ತೆ ಸರ್ವೆಗೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಅದೇನೇ ಇರಲಿ, ಅದು ಕ್ಯಾಬಿನೆಟ್ಗೆ ಬಂದಾಗ ಅದನ್ನ ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ಹೇಳಿಕೆ ಕೊಡ್ಬೋದು. ಸದ್ಯಕ್ಕಂತೂ ನಾನಂತೂ ನೋಡಿಲ್ಲ ಆ ರಿಪೋರ್ಟು, ಬರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತ್ರ ಇರೋದು. ಅದು ಬಿಟ್ರೆ ಬೇರೆ ಯಾರು ನೋಡಿಲ್ಲ. ಕ್ಯಾಬಿನೆಟ್ಗೆ ಅದು ಬಂದಾಗ ಅದು ಪ್ರಸ್ತಾಪ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಸತೀಶ್ ಜಾರಕಿಹೊಳಿ ಮತ್ತೆ KN ರಾಜಣ್ಣ ಒಂದು ಡಿಮ್ಯಾಂಡ್ ಸರ್, KPCC ಅಧ್ಯಕ್ಷರು ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಹೈಕಮಾಂಡ್ ಇಂದಲೇ ಗೊಂದಲ ಆಗಿರೋದು ಅಂತ ಹೇಳಿದ್ದಾರೆ. ನೋಡಿ, ಹೈಕಮಾಂಡ್ ಇಂದ ಇರ್ಬೋದು, ಇಲ್ಲಿಂದ ಇರ್ಬೋದು, ಯಾವುದೇ ಗೊಂದಲ ಇಲ್ಲ. ಅವ್ರದ್ದು ನಿರೀಕ್ಷೆ ಏನಿದೆ ಅಂದ್ರೆ, ಒಂದು ಫುಲ್ ಟೈಮ್ ಇದು ಇದ್ರೆ ಪಕ್ಷ ಚಟುವಟಿಕೆಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಮತ್ತು ನಿನ್ನೆ ಕೂಡ ಅವ್ರು ಪುನರುಚ್ಚರಿಸ್ತಾ ಇದ್ದಾರೆ, DK ಅವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು, ವೈಯಕ್ತಿಕ ಅಭಿಪ್ರಾಯ ನಂದಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ಪಕ್ಷದ ಹಿತಾಸಕ್ತಿನಲ್ಲಿ ಏನೇನ್ ಮಾಡ್ಬೇಕು ಅದನ್ನ ನಾನು ವರಿಷ್ಠರಿಗೆ ತಿಳಿಸಿದ್ದೀನಿ, ಅದನ್ನ ನಾನೇ ಇದು ಮಾಡ್ತಾ ಇದ್ದೀನಿ. ನಾವು ನೋಬಡಿ ಡಿಬೇಟಿಂಗ್ ದಟ್ ಅಲ್ವಾ. ಈಗ ಕಳೆದ 3-4 ವರ್ಷದಿಂದ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರದು ಏನು ಒಂದು ಅದ್ಭುತವಾದಂತ ಒಂದು ಕೊಡುಗೆ ಇದೆ ನಮ್ಮ ಪಕ್ಷಕ್ಕೆ. ಯಾರು ನಮ್ಗೆ 100 ಸೀಟು ಕೊಟ್ಟಿರ್ಲಿಲ್ಲ, ಇವತ್ತು 140 ಜನ ಆರಿಸಿ ಬಂದಿದೀವಿ ಅಂದ್ರೆ ಸುಮಾರು. ಅದಕ್ಕೆ ಇವರಿಬ್ರು ಮುಂದೆ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಹಿರಿಯರು ಇರೋದ್ರಿಂದನೇ ತಾನೇ ನಾವೆಲ್ಲ ಬಂದಿರೋದು. ನಮ್ಮಲ್ಲಿ BJP ತರ ಏನಾದ್ರು ಗೊಂದಲ ಇದೆಯೇನ್ರಿ?